ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಆಕಾಶ ನೋಡೋಕೆ ನೂಕಾಟ ಯಾಕೆ? ಅಕ್ಕ ಅಕ್ಕ ಬೇಗ ಬಾಕ ಇಲ್ಲಿ. ಏನೋ ರಾಮು, ಯಾಕಷ್ಟು ಗಾಬರಿ? ಅಕ್ಕ, ನನ್ನ ಫ್ರೆಂಡ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತಕ್ಕ. ಯಾಕೆ, ಏನಾಯ್ತು? ಅವನು ಮತ್ತೆ ಇನ್ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ನೆ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಅಂತ ಹೋಗಿದ್ರಂತೆ. ಹಾ ಸರಿ. ಟಿಕೆಟ್ ಕೊಡೋ ಕಡೆ ತುಂಬಾ ರಶ್ ಇತ್ತಂತೆ. ಒಬ್ರನ್ನೊಬ್ರು ತಳ್ತಾ ಇದ್ರಂತೆ. ಆ ತಳ್ಳಾಟ ನೂಕಾಟದಲ್ಲಿ ನನ್ನ ಫ್ರೆಂಡು ಕೆಳಗೆ ಬಿದ್ದೇ ಬಿಟ್ನಂತೆ. ಅವನ ಮೇಲೆ ಇನ್ಯಾರೋ ಬಿದ್ರಂತೆ. ಹೀಗಾಗಿ ಅವನಿಗೆ ಸ್ವಲ್ಪ ಏಟ್ಗಳಾಗಿದೆಯಂತೆ. ಸದ್ಯ ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟ್ರ್ ಹೇಳಿದಾರಂತೆ. ಹಾ, ಈ ಜನ ಯಾಕೆ ಹೀಗೆ ಆಡ್ತಾರೋ ನಾ ಕಾಣೆ. ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ ಅನ್ನೋ ಹಾಗೆ ಸ್ವಲ್ಪ ಶಾಂತ ರೀತಿಲಿ ನಡ್ಕೋಬಾರ್ದಾ? ಏನಕ್ಕ ಅದ್ಗಾದೆ? ಆಕಾಶ ನೋಡಕ್ಕೆ ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ ಅಂತ. ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ? ಚೆನ್ನಾಗಿದೆ ಕಣಕ್ಕ ಗಾದೆ ಕೇಳಕ್ಕೆ. ಚಿಕ್ಕದಾಗಿ ಚೊಕ್ಕದಾಗಿ ಚೊಕ್ಕದಾಗಿ ಕೇಳಿಸಿದ್ರು ಹಿರಿದಾದ ಅರ್ಥವನ್ನೇ ಅದರ ಅಂತರಂಗದಲ್ಲಿ ಅಡಗಿಸ್ಕೊಂಡಿದೆ ಕಣೋ. ಕಿರಿದರೊಳ್ ಪಿರಿದರ್ಥಮಂ ಪೇಳ್ವಂತೆ, ಸಾಸಿವೆಯೊಳ್ ಸಾಗರಮಂ ಕಾಣ್ಬಂತೆ ಸಹೋದರ. ಅಕ್ಕ ಸಾಕಕ್ಕ ನಿನ್ನ ಹಳಗನ್ನಡ ಸಂಭಾಷಣೆ. ನನಗೆ ಅರ್ಥ ಆಗೋ ಹಾಗೆ ಸರಳ ಕನ್ನಡದಲ್ಲೇ ಮಾತಾಡು. ಸರಿ ಸರಿ ಸರಿ. ಆಕಾಶ ನೋಡೋದಕ್ಕೆ ನೂಕಾಟ ಯಾಕೆ ಯಾಕೆ ಅಂತ ನೋಡ ರಾಮು, ಈ ಆಕಾಶ ನೋಡಕ್ಕೆ ನೂಕಾಟ ಯಾಕೆ ಅನ್ನೋದು ಒಂದು ಸರಳವಾದ ಸುಂದರವಾದ ಜನಪದರು ಬಳಸುತ್ತಿದ್ದಂತಹ ಅರ್ಥಗರ್ಭಿತವಾದ ಗಾದೆ. ಅದರ ಅಂತರಂಗ ಬಹಿರಂಗದ ಅರ್ಥ ಎಲ್ಲ ಹೇಳಕ್ಕ. ನೋಡ ರಾಮು, ಆಕಾಶ ಎಷ್ಟು ಚೆನ್ನಾಗಿರುತ್ತಲ್ವಾ, ಆ ಪದಾನೇ ಎಷ್ಟು ಸುಂದರವಾಗಿದೆ ಅಲ್ವಾ. ಬೆಳಗ್ಗೆನೇ ಒಂದು ರೀತಿ ಶುಭ್ರವಾದ ಆಕಾಶ, ನೀಲಿ ಆಕಾಶ, ಮುಸ್ಸಂಜೆಯಲ್ಲಿ ಸೂರ್ಯ ಮುಳುಗ್ತಿರೋವಾಗಲೇ ಒಂದು ರೀತಿ ಹೊಂಬಣ್ಣದಿಂದ ತುಂಬಿರೋ ಆಕಾಶ, ರಾತ್ರಿಲಿ ನಕ್ಷತ್ರ ಲೋಕ, ಚಂದ್ರನಿಂದ ರಂಜಿಸೋ ಆಕಾಶ. ಆಹಾ, ಎಷ್ಟು ಸೊಗಸಾಗಿರುತ್ತಲ್ವಾ ನೋಡಕ್ಕೆ. ಮತ್ತೆ ಅಕ್ಕ, ಮಳೆಗಾಲದಲ್ಲಿ ಎಳೆ ಬಿಸಿಲಲ್ಲಿ ಕಾಣುವಂಥ ಕಾಮನ ಬಿಲ್ಲು, ಆ ಆಕಾಶ ಎಷ್ಟು ಚೆನ್ನಾಗಿರುತ್ತಲ್ವನಕ್ಕ. ಹಾ, ನಮ್ಮ ಕವಿಗಳು ಅನೇಕರು ಕಾಮನಬಿಲ್ಲಿನ ಸೊಗಸಿನ ಬಗ್ಗೆನೇ ಸಾಕಷ್ಟು ವರ್ಣಿಸಿ ಕವನಗಳನ್ನು ಬರೆದಿದ್ದಾರೆ ಕಣೋ. ಮತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ದಾರೆ ಸುಂದರವಾದ ಒಂದು ಕವನನ, ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ ಅಂತ. ಎಷ್ಟು ಚೆನ್ನಾಗಿದೆ ಅಂತ ಆ ಪದ್ಯ. ಅಕ್ಕ, ಇನ್ನು ಈ ಆಕಾಶದಲ್ಲಿ ನಡೆಯೋ ಅದ್ಭುತಗಳ ಬಗ್ಗೆ ತಿಳ್ಕೊಳ್ಳೋದು ನೋಡೋದು ಎಷ್ಟೊಂದಿದೆ ಅಲ್ವಾ. ವಿಜ್ಞಾನಿಗಳು ಎಷ್ಟೆಲ್ಲ ಕಂಡು ಹಿಡ್ದಿದಾರಲ್ವನಕ್ಕ. ಹೌದು, ಸೂರ್ಯ ಚಂದ್ರಗ್ರಹಣಗಳು, ಆಕಾಶ ಕಾಯಗಳು, ಇವುಗಳ ಬಗ್ಗೆ ಎಲ್ಲ ನೋಡೋದು ತಿಳ್ಕೊಳ್ಳೋದು ಸಾಕಷ್ಟು ಇದೆ ಕಣೋ. ಸಂಶೋಧನೆಗಳು ನಡೀತಾನೇ ಇರುತ್ತವಲ್ಲ. ಅಕ್ಕ, ನಮಗೆ ಬೇಸರವಾದಾಗಲಿ ಸಮಯನ ಶಾಂತವಾಗಿ ಕಳಿಬೇಕು ಅನ್ನಿಸ್ದಾಗಲಿ ಆಕಾಶ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹೌದು, ಅದು ಎಲ್ಲರೂ ಉಚಿತವಾಗಿ ಯಾವಾಗ ಬೇಕೋ ಆವಾಗ ನೋಡಬಹುದಾದಂಥದ್ದು ಅಲ್ವಾ. ಮತ್ತೆ ಆಕಾಶ ನೋಡಕ್ಕೆ ನೂಕಾಟ ಯಾಕೆ ಅನ್ನೋ ಗಾದೆ ಯಾಕೆ ಬಂದಿರ್ಬೋದು? ಹಾಂ, ಅದು ಸರಿ. ನನಗನ್ಸುತ್ತೆ ಯಾವಾಗಲೋ ಗ್ರಹಣ ಆಗಿದ್ದ ಸಂದರ್ಭದಲ್ಲೋ ಅಥವಾ ಯಾವುದಾದ್ರೂ ವಿಶೇಷ ವಿಚಿತ್ರ ಆಕಾಶದಲ್ಲಿ ಕಂಡಿದ್ದ ಸಂದರ್ಭದಲ್ಲೋ ಜನದ ಗುಂಪು ಒಟ್ಟೊಟ್ಟಾಗಿ ನೋಡೋಕೆ ಅಂತ ಹೊರಟು ಸಂಭ್ರಮ ಪಟ್ಟಿರಬೇಕು. ಆಗ ಸ್ವಲ್ಪ ನೂಕಾಟ ಆಗಿರಬೇಕು. ಇದನ್ನು ಗಮನಿಸದೆ ಯಾರೋ ಹಿರಿಯರು ಹೇಳಿರಬೇಕು, ಅಯ್ಯೋ ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ ಅಂತ. ಅದೇ ಕ್ರಮೇಣ ಬಾಯಿಗೆ ಬಂದು ಜನ ನೂಕು ನುಗ್ಗುಲನ್ನು ಕಾರಣವಿಲ್ಲದೆ ತಂದುಕೊಂಡಾಗಲೂ ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ ಅಂತ ಬಳಸಿರಬೇಕು. ಆಗ ಅದು ಗಾದೆ ಗದ್ದುಗೆ ಏರಿರಬೇಕು. ಹಾಗಾದರೆ ಈ ಗಾದೆಯ ಅಂತರಂಗದ ಅರ್ಥನೂ ಜನರ ವರ್ತನೆಗೆ ಸಂಬಂಧಿಸಿದೆ ಎನ್ನು?
ಖಂಡಿತ. ನೋಡೋ ರಾಮು, ನೀನು ಗಮನಿಸಿರ್ಬೋದು, ಎಷ್ಟೋ ಸಲ ನಾವು ದಿನಾ ನೋಡ್ತಿರ್ತೀವಲ್ಲ, ದೇವಸ್ಥಾನಗಳು ಅದಾಗ್ಬೋದು, ಪ್ರೇಕ್ಷಣೀಯ ಸ್ಥಳಗಳಾಗಬಹುದು, ಶಾಲೆ ಕಾಲೇಜುಗಳಾಗ್ಬೋದು, ಆಟದ ಮೈದಾನಗಳಾಗಬಹುದು, ಇಂಥ ಕಡೆಗಳಲ್ಲೆಲ್ಲ ಅನವಶ್ಯಕವಾಗಿ ಒಂದೊಂದು ದಿನ ಗುಂಪು ಗದ್ದಲ ಶುರು ಆಗ್ಬಿಡುತ್ತೆ. ಜನ ನೂಕಾಟ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಕೆಲವೊಮ್ಮೆ ಅನಾಹುತಗಳು ಆಗೋ ಸಂಭವನೂ ಇರುತ್ತೆ ನೋಡು. ಹೌದಕ್ಕ, ನಾವು ಪೇಪರಲ್ಲಿ ಓದ್ತಾನೆ ಇರ್ತೀವಿ, ಟಿವಿಲೂ ನೋಡ್ತಾ ಇರ್ತೀವಿ. ಈ ತರಹದ ಗುಂಪು ಘರ್ಷಣೆಗಳಲ್ಲಿ ಅಮಾಯಕರು ಸಾಯೋದು, ಕೆಲವರು ತೀವ್ರವಾಗಿ ಪೆಟ್ಟು ಬಿದ್ದು ಆಸ್ಪತ್ರೆಗೆ ಸೇರೋದು ಎಲ್ಲ ನಡೀತಾನೆ ಇರುತ್ತಲ್ವ. ಇನ್ನೂ ಎಷ್ಟೋ ಸಂದರ್ಭಗಳಲ್ಲಿ ಯಾವುದೋ ದುರುದ್ದೇಶಗಳಿಂದ ಕೆಲವು ಕಿಡಿಗೇಡಿಗಳು ಇಂಥ ನೂಕು ನುಗ್ಗುಲುಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಸಾವು ನೋವುಗಳಿಗೂ ಕೂಡ ಕಾರಣರಾಗ್ತಾರೆ. ಅವರು ಮಾತ್ರ ದೂರದಲ್ಲಿದ್ದು ತಮಾಷೆ ನೋಡ್ತಾ ಆರಾಮಾಗಿರ್ತಾರೆ. ಸರಿಯಾಗಿ ಹೇಳಿದೆ ನೋಡಿ ನೀನು. ಹೌದು ಕಣಕ. ಇನ್ನು ಕೆಲವು ಕಡೆಗಳಲ್ಲಿ ಅವ್ಯವಸ್ಥೆ ಕಾರಣದಿಂದಲೂ ಈ ನೂಕಾಟ ಗಲಾಟೆಗಳಾಗೋದನ್ನು ನಾವು ನೋಡ್ಬೋದು. ಮತ್ತು ಅಂತಹ ಸಂದರ್ಭಗಳನ್ನೇ ಉಪಯೋಗಿಸ್ಕೊಂಡು ಪಿಕ್ ಪಾಕೆಟ್ ಮಾಡೋರು, ಅಸಭ್ಯವಾಗಿ ವರ್ತಿಸೋದನ್ನು ಕೂಡ ನೋಡ್ಬೋದು. ಇದನ್ನೆಲ್ಲ ಗಮನಿಸಿ ತುಂಬ ಜನ ಸೇರುವಂಥ ಹಲವಾರು ಸಂಘ ಸಂಸ್ಥೆಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ನೂಕಾಟ ಗಲಾಟೆಗಳು ಆಗದೇ ಇರೋ ಹಾಗೆ ಸಾಕಷ್ಟು ಕ್ರಮಗಳನ್ನು ತಗೊಂಡಿರ್ತಾರೆ ಕಣೋ, ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಹೌದಕ್ಕ. ಈಗ ರೈಲ್ವೆ ಸ್ಟೇಷನ್ಗಳಲ್ಲೇ ತಗೋ, ಮುಂಚೆ ಟಿಕೆಟನ್ನು ಕಾಯ್ದಿರಿಸೋದಕ್ಕೆ ಸಾಕಷ್ಟು ಗುಂಪು ಗದ್ದಲ ಇರೋದು. ಈಗ ಅಲ್ಲಿ ಟೋಕನ್ ಸಿಸ್ಟಮ್ ಇರೋದ್ರಿಂದ ತುಂಬ ಸುಸೂತ್ರವಾಗಿ ಎಲ್ಲರ ಕೆಲಸನೂ ಕೂಡ ನಡೆಯುತ್ತೆ. ಮತ್ತು ಆನ್ಲೈನ್ ಬುಕ್ಕಿಂಗು ಇಂಟರ್ನೆಟ್ ಮೂಲಕ ಇರೋದು ಕೂಡ ತುಂಬ ಒಳ್ಳೆ ವ್ಯವಸ್ಥೆ ಅಂತಲೇ ಹೇಳಬೇಕು. ಇದು ಸಾಕಷ್ಟು ಜಂಗುಳಿನೂ ತಡೆಯುತ್ತಲ್ವ. ಖಂಡಿತ. ಮತ್ತು ರಾಮು, ಪಕ್ಕದ ಮನೆ ಆಕೆ ಹೇಳ್ತಿದ್ರು ಕಣೋ, ಅವರು ವಿದೇಶಕ್ಕೆ ಹೋಗಿದ್ದಾಗ ಲಾಸ್ ಏಂಜಲೀಸ್ನಲ್ಲಿ ಒಂದು ದೊಡ್ಡ ಮೇಳ ನಡೆಯುತ್ತಂತೆ, ಡಿಸ್ನಿ ವರ್ಲ್ಡ್ ಅಂತಿದೆಯಂತಲ್ಲಿ. ಅಲ್ಲಿ ದಿನ ಅಲ್ಲಿ ಸಾವಿರಾರು ಜನ ಆ ಒಂದು ಪ್ರದರ್ಶನನೆಲ್ಲ ನೋಡೋಕ್ಕೆ ಬರ್ತಾರಂತೆ. ಅದು ಒಂದು ದೊಡ್ಡ ಪೆರೇಡ್ ಕೂಡ ಅಲ್ಲಿ ನಡೆಯುತ್ತಂತೆ, ನಮ್ಮ ದಸರಾ ತರಹ ಅಂತ ಇಟ್ಕೋ. ಆ ಮೆರವಣಿಗೆ ತುಂಬ ವರ್ಣರಂಜಿತವಾಗಿರುತ್ತಂತೆ. ಆ ಮೆರವಣಿಗೆ ಎಲ್ಲ ಮುಗಿದ ಮೇಲೆ ಪಟಾಕಿ ಸಂಭ್ರಮನೂ ನಡೆಯುತ್ತಂತೆ. ಇಷ್ಟೆಲ್ಲ ಇದ್ದರೂ ಕೂಡ ಜನ ಒಂದು ಸ್ವಲ್ಪನೂ ಗದ್ದಲ ಗಲಾಟೆ ಮಾಡದೆ ನೂಕಾಡದೆ ಆರಾಮಾಗಿ ನೋಡ್ತಿರ್ತಾರಂತೆ. ಅಷ್ಟೇ ಅಲ್ಲ, ಒಬ್ರನ್ನೊಬ್ಬರು ಮುಟ್ಟಿಸ್ಕೊಳ್ಳೋದು ಇಲ್ವಂತೆ. ಮತ್ತು ಒಬ್ಬರು ಭುಜದ ಮೇಲೆ ಇನ್ನೊಬ್ಬರು ಕೈ ಇಡೋದು, ಇಬ್ಬರು ತಲೆ ಮಧ್ಯ ಇನ್ನೊಬ್ಬರು ತಲೆ ತೂರಿಸೋದು, ಇದೆಲ್ಲ ಮಾಡೋದೇ ಇಲ್ವಂತೆ. ಇದೆಲ್ಲ ಸಭ್ಯತೆ ಲಕ್ಷಣ ಅಲ್ಲ ಅಂತ ಅವರು ಭಾವಿಸ್ತಾರಂತೆ. ಎಲ್ಲರೂ ಸಂತೋಷದಿಂದ ನೋಡ್ತಿರ್ತಾರೆ, ಮತ್ತು ಹಾಗೆ ಆರಾಮಾಗಿ ಒಬ್ಬರಿಂದ ಒಬ್ಬರು ಸಾಲಾಗಿ ಹಿಂತಿರುಗ್ತಾರೆ. ಅಕ್ಕ, ನಮ್ಮ ದೇಶದಲ್ಲೂ ಈಗ ಎಷ್ಟೋ ಕಡೆಗಳಲ್ಲಿ ಇಂಥ ಒಳ್ಳೆ ವ್ಯವಸ್ಥೆನೂ ಇದೆ. ಆದರೆ ಇಲ್ಲದೆ ಇರೋ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ರಾಮು, ನಿನ್ನ ಹತ್ರ ಮಾತಾಡ್ತಾ ನನಗೆ ತಿಂಡಿ ಮಾಡೋದೇ ಮರ್ತು ಹೋಯ್ತು ನೋಡು. ಅಷ್ಟೇ ತಾನೇ. ಆಕಾಶ ನೋಡೋಕ್ಕೆ ನೂಕಾಟ ಯಾಕೆ ಅಂದ ಹಾಗೆ ತಿಂಡಿ ಮಾಡೋಕ್ಕೆ ಸಂಕಟ ಯಾಕೆ? ಹೋಟೆಲ್ ಇರುವಾಗ ನಾನು ಈಗಲೇ ಹೋಗಿ ಸ್ಪೆಷಲ್ ಮಸಾಲೆ ದೋಸೆ ತರ್ತೀನಿ, ಆಕಾಶ ನೋಡ್ತಾ ನೋಡ್ತಾ ಖುಷಿಯಾಗಿ ಎಲ್ಲ ತಿನ್ನೋಣ, ಆಗ್ಬೋದಾ? ಅಗತ್ಯವಾಗಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.